ಗ್ರಾಮದಲ್ಲೇ ಇಲ್ಲ, ಎಲ್ಲ ದಿಕ್ಪಾಲನ ಹೋಗ್ಬಿಟ್ರು. ಈ ಬಂದರೂ ಕೂಡ ಅವರು ಒಂದು ರಾತ್ರಿ ಇರೋಕ್ಕೆ ಸಾಧ್ಯ ಇಲ್ಲ. ಬೆಳಗ್ಗೆ ಬರ್ತಾರೆ, ಸಾಯಂಕಾಲ ಹೊರಟೋಗ್ಬಿಡ್ತಾರೆ. ಈ ಥರ ಒಂದು ವ್ಯವಸ್ಥೆ ನಮ್ಮೂರಿನಲ್ಲಿ ಇವತ್ತು ಘಂಟಾಘೋಷವಾಗಿ ನಾವು ಹೇಳ್ತೀವಿ. ಬಂದು ಬೇಕಾದ್ರೆ ಯಾರಾದರೂ ನೋಡೋಂಗಿದ್ದು ನೋಡಿರಿ. ನನ್ನ ಹೆಸರು GM ಋಷಭೇಂದ್ರಯ್ಯ ಅಂತ, ಗೋಸಿ ಕೆರೆಮಠ. ನಾನು ನಮ್ಮ ದೊಡ್ಡಪ್ಪ ನನ್ನ ಹಿಂದೆಗಡೆ ನನಗೆ ತಿಳಿಸಿದ್ರು ಈ ವಿಷಯನ. ನನಗೂ ಸಾಮಾನ್ಯ ನಾನು 1948ನೇ ಇಸಲು ಬಿಟ್ಟಿರೋನು. ಅದು ಹಿಂದೆಗಡೆ ನಮ್ಮಪ್ಪ 100 ವರ್ಷ ಇದ್ದ, ನಮ್ಮ ಅಪ್ಪಗಳು ಅವ್ರ ವಿಷಯ ಕೆಲವು ಹೇಳಿದರು. ಹೀಗೆ ದುರ್ಗದಲ್ಲಿರ್ತಕ್ಕಂಥ ಎಚ್.ಎಮ್. ನಾಯಕನಿಗೂ ನಿಡಗಲ್ ದೊರೆ ಒಟ್ಟಲ್ ನಾಯಕ ಅಂತ ಅವನೊಬ್ಬ, ಅವರಿಬ್ಬರು ಭಾವಮೈದನು ಅಂತ ಹೇಳಿದರು ನಮಗೆ. ಅವರು ಮಹಾ ಮೇಧಾವಿಗಳು, ಮೇಲಾಗಿ ಎಲ್ಲೆಲ್ಲೇ ಹೋಗಿ ಬೇಕಾದಷ್ಟು ದುಡ್ಡು ಅಂತಂದು ಅಲ್ಲಿ ರಾಶಿ ಹಾಕಿಕೊಂಡು ಓಡಾಡೋರು. ಈ ನಿಡಗಲ್ವರೆಗೂ ಸುರಂಗ ಮಾರ್ಗ ಇತ್ತಂತೆ ಹಿಂದೆಗಡೆ. ಆ ಸುರಂಗ ಮಾರ್ಗದಲ್ಲಿ ಕೆಲವು ಬಯಲು ಪ್ರದೇಶದಲ್ಲಿ ಸುರಂಗ, ಜಾಸ್ತಿ ಕಾಡಿರತ್ತಾಗ ಕಾಡಿನಲ್ಲಿ ಹೋಗೋರು. ಈ ಥರ ಮಾಡ್ಕೊಂಡು ಅವರು ಈ ಕನ್ನೇಶ್ವರ ಸ್ವಾಮಿ ದೇವಸ್ಥಾನದ ಹತ್ರ 2 ಸೆಂಟ್ರ್ ಪ್ಲೇಸ್ ಮಾಡ್ಕೊಂಡಿದ್ದರು. ಅವರು ಅಲ್ಲಿ ಬಂದು ಎಲ್ಲ ನಗನಾಣ್ಯಗಳೆಲ್ಲ ಅಲ್ಲಿ ಸುರಿದು, ಆ ಪ್ರದೇಶ ಸುರಿದು ಅವ್ರು ಹಂಚ್ಕೊಂಡು ಅವ್ರವ್ರ ಬಾಕ್ ಅವ್ರೊಬ್ಬ ಹೋಗೋರು. ಈ ಸಾರೋಡೇಶ್ವರ ಸ್ವಾಮಿಯವರು ಈ ಸ್ಥಾನದಲ್ಲಿ ಮೊದಲು ಇಲ್ಲದೇ ಇದ್ದ ಕಾರಣ ಅವರು ಅಲ್ಲಿ ಉಡಿವೆ ಮರದ ತಿಪ್ಪೆ ಅಂತ ಹೆಸರುವಾಸಿಯಾಗಿತ್ತು. ಮೊದಲು ಉಡಿವೆ ಮರಗಳು ಬೇಕಾದಷ್ಟು ಎತ್ತರ ಬೆಳೆದು ಅಲ್ಲಿ ತಗ್ಗಿತ್ತು ಪ್ರದೇಶ. ಆ ಮಳ್ಳಿನ ಪ್ರದೇಶದಲ್ಲಿ ಸಣ್ಣದೊಂದು ಗುಡ್ಲು ಹಾಕ್ಕೊಂಡು ವಾಸವಾಗಿದ್ದರು. ಅಲ್ಲಿ ಬೇಕಾದಷ್ಟು ಪ್ರಾಣಿಗಳು, ಸಿಂಹ, ಚಿರತೆ, ಯಾವ ಸಾಮಾನ್ಯ ಎಷ್ಟು ಪ್ರಾಣಿಗಳು ಅವ್ರು ಹಿಂದಿದ್ವೋ ಗೊತ್ತಿಲ್ಲ. ಅವರು ಅಷ್ಟೇ ಸಾಕ್ಕೊಂಡು ಅವರೇ ನದಿ ದಡದಲ್ಲಿ ಹೋಗಿ ಸ್ನಾನ ಮಾಡ್ಕೊಂಡು ಶಿವ ಪೂಜೆ ಮಾಡ್ಕೊಂಡು ಉಡಿವೆ ತಿಪ್ಪೆಗಳು ವಾಸವಾಗಿದ್ದ ಮೇಲೆ ಇವ್ರನ್ನ ಯಾರೂ ಹುಡುಕೋಕ್ಕೂ ಸಾಧ್ಯವಿಲ್ಲ, ಯಾರು ಇದು ಮಾಡೋಕ್ಕೂ ಸಾಧ್ಯವಿಲ್ಲ. ಅಷ್ಟು ಕಾಡು ಬೆಳೆದ್ಬಿಟ್ಟಿತ್ತು. ಕಾಡು ಬೆಳೆದಾಗ ಅಲ್ಲೇ ಸೇರ್ಕೊಂಡಿದ್ರು. ಎಚ್.ಎಮ್. ನಾಯಕ, ಒಟ್ಟಳ ನಾಯಕ ಮೊದಲು ಹಿಂದೆಗಡೆ ಹೋಗಿ ಇವರು ಸ್ವಾಮಿಗಳೆಲ್ಲ ಇದ್ದರು. ನಮ್ಮ ಕಡೆ ಮೊದಲು ಫಸ್ಟ್ ಬಂದಿದ್ದರು. ಆದರೆ ಇವರು ಗೋಸಿಕೆರೆಗೆಲ್ಲೋ ಇದ್ದಾರಂತೆ. ಆ ಗೋಸಿ ನಾಯಕನ ವಿಚಾರಿಸಿದ್ರೆ ಗೊತ್ತಾಗುತ್ತೆ ಅಂತ ಹೇಳ್ಬಿಟ್ಟು ಗೋಸಿ ನಾಯಕಿಗೆ ಒಂದು ಪತ್ರ ಬರೆದವರು. ಯಾರು? ಎಚ್.ಎಮ್. ನಾಯಕ. 5 ಸ್ವಾಮಿಯರನ್ನ ಇದ್ದಾರೆ, ಅವ್ರು ಯಾವುದೇ ಕಾರಣಕ್ಕೂ ಇನ್ನು 3 ತಿಂಗಳ ತನಕ ಅವ್ರು ಯಾರು ಮಾತಾಡಿಸ್ಬೇಡ್ರಿ, ಯಾರು ಬರಲೇಬೇಡ್ರಿ ಅಂತ ಅವರು ಮತ್ತೆ ಕಾಗದ ಬರೆದು ಕಳಿಸಿದ್ಮೇಲೆ ಅವರು ಇಲ್ಲ, ನಾವು ಸ್ವಾಮಿಯರನ್ನ ಎಬ್ಬರಿಸಲೇಬೇಕು. ಅಲ್ಲಿ ಎಷ್ಟು ದಿವಸ ಆಯ್ತು ಸ್ವಾಮಿಯರಿಗೂ ನಮ್ಮನ್ನು ಕಾಣೋದಲ್ಲಿ ಹೆಂಗಾದರು ಹಂಗೆ ಅಂತ ಒಂದು ಸ್ವಲ್ಪ ಕ್ವಶನ್ ಮಾಡಿದ್ರು ಕೂಡ ಎಚ್.ಎಮ್. ನಾಯಕ, ಇವನು ಒಟ್ಟಳ ನಾಯಕ ಇಬ್ಬರು ಇಲ್ಲಿ ಬಂದರು. ಇಲ್ಲಿ ಗೋಸಿ ನಾಯಕ ಅಂತ ಬಂದರು. ಗೋಸಿ ನಾಯಕ ಬಂದಾಗ ಸಿಕ್ಕಾಬಟ್ಟೆ ವಾದ್ಯಗಳು ಮಾಡಿದರು. ಆಮೇಲೆ ಹುಲಿ ಚಿರತೆ ಹತ್ರ ಕೂಗಿಸಿದ್ರು, ಆನೆ ಹತ್ರ ಕೂಗಿಸಿದ್ರು, ಏನೇನು ಮಾಡಿದ್ರು ಅವ್ರು ಜಪ್ಪ ಅಂತ ಎದ್ದೇಳಿಲ್ಲ. ಆವಾಗಿದ್ದು ಏನು ಹಿಂಗಾಗ್ಬಿಡ್ತಲ್ಲ ಅಂತಂದು ಅವರು ಬಂದು ಹಿಂಗೆ ಬಗ್ಗಿ ಒಂದು ಸ್ವಲ್ಪ ಬಂಡೆ ಅವ್ರಿಗೆ ಮಾಡಿಸಿ 25 ಅಡಿ ಒಳಗೆ ಕುಂತಿದ್ರು. ಆ ನೀರಿನೊಳಗೆ ಕುಂತಿದ್ರು. ನೀರಿನೊಳಗೆ ಸಣ್ಣದೊಂದು ದೀಪ ಉರಿತಾ ಇತ್ತು. ಉರಿತಾ ಇರ್ಬೇಕಾದ್ರೆ ಸ್ವಾಮಿಯವರು ನೋಡಿದ್ರಪ್ಪ. ನೋಡ್ತಿದ್ದಂಗೆ ಅವ್ರ ದೀಪ ಉರಿತಲೇ ಐತೆ, ಮಣಿ ಮಾತ್ರ ಹಿಂಗೆ ಗಮ್ತಲೇ ಐತೆ. ಆದರೆ ಅವರು ಎತ್ತರ ಬಂದೇ ಇಲ್ಲ ಅಂತ ಅವನು ಎಚ್.ಎಮ್. ನಾಯಕ ಹೇಳಿದ. ಆವಾಗ ಮತ್ತೆ ಇವನು ಡಾಂಗೂರು ಹೊಡಿಸ್ತ. ಯಾರು? ಎಚ್.ಎಮ್. ನಾಯಕ. ಯಾರಾದರೂ ಬಂದು ಇವ್ರನ್ನ ಎಬ್ಬರಿಸ ಅಂತ ಮಹಾನೀಯರಿದ್ದರೆ ಅವರಿಗೆ ನಾನು ಇಷ್ಟು ವರ ಹಾಕ್ಕೊಡ್ತೀನಿ ಅಂತ ಆಸೆ ತೋರಿಸ್ತ. ಆವಾಗಿದ್ದು ಇವನು ಅಡಪದ ನೇಮ ಮಾಡ್ಬಿಟ್ಟ, ನಾನು ಎಬ್ಬರಿಸ್ತೀನಿ ಸ್ವಾಮಿಯವ್ರನ್ನ. ನಾವೆಲ್ಲ ಮೊದಲೆಲ್ಲ ನಾವು ಅವ್ರಿಗೆ ಇದು ಮಾಡ್ತಿದ್ವಿ, ಭಕ್ತಾದಿಗಳು ಪತ್ರಿಕೆ ಎಲ್ಲ ಮಾಡ್ತಿದ್ವಿ, ಶೇವಿಂಗ್ ಎಲ್ಲ ಮಾಡ್ಕೊಂಡಿದ್ವಿ, ಅದು ನಾನು ಎಬ್ಬರಿಸ್ತೀನಿ ಬಿಡೋಲ್ಲ ಅಂತ ಬಂದರು ಅವರು. ಯಾವ ಅವನೊಬ್ಬ ಅವನ ಜೊತೆಗೆ ಕುರುಬರಡು ಅವನು ನಾನು ಬರ್ತೀನಿ ಸ್ವಾಮಿ ಅಂತ ಅವನು ಜೊತೆ ಬಂದ. ಬರ್ತಿದ್ದಂಗೆ ಅವಾಗ ಬಂಡೆ ಎಲ್ಲ ತೆಗಿಸಿ, ಇನ್ನು 1 ತಿಂಗಳಾಯ್ತಪ್ಪ, ಬೇಡ ಗೋಸಿ ನಾಯಕ ಅಂತಕ್ಕಂಥ ಬೇಡಿಕೊಂಡೆ ಇವ್ರನ್ನ, ಬೇಡ ಹೋಗ್ಬೇಡ್ರಿ, ಅವ್ನ ತಪಸ್ಸು ಭಂಗ ಮಾಡಬೇಡ್ರಿ, ಯಾವುದೇ ಕಾರಣಕ್ಕೂ ಮಾಡಬಾರ್ದು ಅಂತ ಎಷ್ಟೋ ಹೇಳಿದರು. ಆದರೂ ಅವ್ರು ಕೇಳಲಿಲ್ಲ. ಎಬ್ಬರಿಸಲೇಬೇಕು, ನಾವು ಸ್ವಾಮಿಯವರಲ್ಲಿ ಎಲ್ಲೋ ಹೋಗಿ ಕೆಲಸ ಐತೆ, ನಾವು ಮಾತಾಡಿಸ್ಲೇಬೇಕು ಅಂತ ಅವನು ಹಠ ಮಾಡಿದಂಗೆ ಹೆಂಗಾನು ಮಾಡ್ಕೊಳ್ರಪ್ಪ ಸುಮ್ಕಾದವನು. ಇವ್ರು ಬಂದು ಎಲ್ಲ ಎಬ್ಬರಿಸಿ ಅವನು ಏನು ಮಾಡಬೇಕು, ತಪಸ್ಸಂತೂ ಮಣಿತಲೆ ಮಾಡ್ತಾಯಿದೆ. ಅವನು ಇಳ್ದ ಕೆಳಗೆ, ದೀಪ ಉರಿದಲೆ ಐತೆ ನೋಡಿದ, ಎಲ್ಲ ಭಯವತ್ತು ಅವನಿಗೂ. ಕುರುಬನು ಮಾಂಸ ಕೊಯ್ದು ಹಾಕಿರೋ ಅದು ಹೂವಾಗಿ ಬೀಳೋದಂತೆ, ಅದರೊಳಗೆ ಹೂವಾಗಿ ಹೋಗೋದಂತೆ. ಅಷ್ಟು ಅವರು ಪ್ರಬಲವಾಗಿದ್ದರು ಸ್ವಾಮಿಗಳು. ಇವರು ಬಂದು ಯಾವ ಮೂಗಿನಾಳು ಕೂರ್ಲಿಕ್ಕೆ ಶಾಖ ಹತ್ತಲಿಗೆ ಅವಾಗಿದ್ದು, ಯಾರು ನೀನು ಅಂತ ಕಂಡುಬಿಟ್ಟು ಇದು ಮಾಡಿದರೆ, ಯಾರು ನೀನು, ಯಾಕೆ ಬಂದೆ ನೀನು? ನಾನು ಸ್ವಾಮಿ ಹಿಂಗೆ ಅಪ್ಪಣ್ಣ, ಇವರು ಎಚ್.ಎಮ್. ನಾಯಕ, ಒಟ್ಟಳ ನಾಯಕ ಬೆಳೆದಾರೆ, ನಿಮ್ಮನ್ನು ಕಾಣ್ಬೇಕಂತೆ. ಕಂಡ ಮೇಲೆ ಅವರು ನೀವು ಬೇಕಾದ್ರೆ ತಪಸ್ಸು ಕೂತ್ಕೊಳ್ರಿ ಅಂತ ಹೇಳಿದ್ದಾರೆ. ಸ್ವಾಮಿ ಅವ್ರಿಗೆ ಬಂದಿದ್ದೀವಿ ಅಂತ ನನಗೆ
ಆವಾಗಿದ್ದು ಅವನಿಗೆ ಆಗಲೇ ಶಾಪ ಕೊಟ್ರಂತೆ, ನೀನು ಆ ತಕ್ಷಣವೇ ಶಿರಶ್ಚೇದನಾಗಲಿ ಹೊರಗಡೆ ಹೋಗ್ತಿದ್ದಂಗೆ ಅಂತ ಅವನಿಗೆ ಶಾಪ ಕೊಟ್ರು. ಆಮೇಲೆ ಇವನು ಜೊತೆಗಿದ್ನಲ್ಲ ಮಾಂಸ ಕೊಯ್ಗೋದು ಆ ಕಾರಣ ಅವನಿಗೆ ನಮ್ಮ ಊರಿನಲ್ಲಿ ಯಾರು ಕುರುಬರು ಏರ್ ಕೊಡೋದು ಅಂತ ಶಾಪ ಕೊಟ್ಟರು. ಆ ಶಾಪ ಕೊಟ್ಟ ಮೇಲೆ ಅವರು ಸ್ವಾಮಿಗಳು, ಇಲ್ಲ ನಾನು ಇನ್ನು ಕರೆಕ್ಟಾಗಿ ನಾನು 3 ತಿಂಗಳಾಗಿದೆ, 3 ತಿಂಗಳು ತುಂಬಿಲ್ಲ ನನಗೆ, 3 ತಿಂಗಳು ತುಂಬಿದ್ರೆ ನಾನು ಎದ್ದೇಳ್ತಿದ್ದೆ, ನೀವು ನನ್ನ ತಪಸ್ಸು ಭಂಗ ಮಾಡಿದ ದೇಶದಿಂದ ನಾನು ಇನ್ನು 777 ವರ್ಷಕ್ಕೆ ನಾನು ವಾಪಸ್ ಬರ್ತೀನಿ ಅಂತೇಳಿ 1530ರಲ್ಲಿ ಅವರು ಜೀವ ಸಮಾಧಿ ಆದರು. ನಮ್ಮ ಗ್ರಾಮದಲ್ಲಿ ಆವತ್ತಿಗೆ ಶಾಪ ಕೊಟ್ಟಿರ್ತಕ್ಕಂಥ ಕುರುಬರಿಗೆ ಯಾವುದೇ ಕಾರಣಕ್ಕೂ ಅವರು ಬಂದು ಇಲ್ಲಿ ವಾಸ ಮಾಡಬೇಕು ಅಂತ ಬಂದರೂ ಕೂಡ ಅವರು ವಾಸ ಮಾಡೋಕ್ಕೆ ಸಾಧ್ಯವೇ ಇಲ್ಲ. ನಂತರ ಅವರು ವಾಸ ಮಾಡಬೇಕು ಅಂತ ಉದ್ದೇಶ ಬಂದರೂ ಕೂಡ ಅವ್ರು ಏನೇನೋ ತೊಂದರೆ ಆಗಿ ವಾಪಸ್ ಹೋಗ್ತಾರೆ, ಅವ್ರವ್ರ ಊರಿಗೆ ಅವ್ರು ಹೋಗ್ತಿದ್ದಾರೆ. ಆಮೇಲೆ ಇಲ್ಲಂತೂ ಒಂದು ಬೀರ ದೇವ್ರ ಗುಡಿ ಅಂತ ಒಂದು ಐತೆ, ಅದು ಒಕ್ಕಲ್ತನದಲ್ಲಿ ಯಾವುದು ಜಮೀನು ಮಾಡ್ಕೊಂಡಿದ್ದಾರೆ. ಇವತ್ತು ಅದು ಹಿಂದೆಗಡೆ ಇರ್ತಕ್ಕಂಥ ಅಲ್ಲಿ ಒಂದು ಲಿಂಗನೋ ಒಂದು ಐತೆ. ಅವರು ಬಂದು ವರ್ಷಕ್ಕೆ ಪ್ರತಿ ವರ್ಷ ಬಂದು ಅಲ್ಲಿ ಆರಾಧನೆ ಮಾಡ್ಕೊಂಡು ಸಾಕಷ್ಟು ಜನಕ್ಕೆ ಊಟಕ್ಕೆ ಹಾಕ್ತಾರೆ. ಊಟಕ್ಕಾಗಿ ಕೈ ಮುಗಿದು ಅವ್ರವ್ರ ಊರಿಗೆ ಅವ್ರು ಹೋಗ್ತಾರೆ. ನಮ್ಮ ಗ್ರಾಮದಲ್ಲಿ ಕುರುಬರು ಸಾಕಷ್ಟು ಸಾವಿರಾರು ಜನ ಮಂದಿ ಬೀರದೇವ್ರ ಗುಡಿಯಲ್ಲಿ ವಾಸ ಇದ್ದು ಬೇಕಾದಷ್ಟು ಅವರು ಉನ್ನತ ಸ್ಥಾನದಲ್ಲಿದ್ದರು. ನಮ್ಮ ಗ್ರಾಮದಲ್ಲಿ ಶ್ರೀ ಗುರು ಸಾರ್ವಜನಿಕ ಸ್ವಾಮಿಯವರು ಶಾಪ ಯಾವಾಗ ಕುರುಬರಿಗೆ ಕೊಟ್ಬಿಟ್ರೋ, ಅವರು ನಮ್ಮ ಊರಿನಲ್ಲಿ ಒಬ್ಬರೇ ಒಬ್ಬರು ಸಾವಿರಾರು ಎಕರೆ ಜಮೀನು ಇರ್ತಕ್ಕಂಥವ್ರು ಕೂಡ ಒಬ್ಬರೇ ಒಬ್ಬರು ನಮ್ಮ ಗ್ರಾಮದಲ್ಲೇ ಇಲ್ಲ, ಎಲ್ಲ ದಿಕ್ಪಾಲನ ಹೋಗ್ಬಿಟ್ರು. ಈ ಬಂದರೂ ಕೂಡ ಅವರು ಒಂದು ರಾತ್ರಿ ಇರೋಕ್ಕೆ ಸಾಧ್ಯ ಇಲ್ಲ, ಬೆಳಗ್ಗೆ ಬರ್ತಾರೆ ಸಾಯಂಕಾಲ ಹೊರಟೋಗ್ಬಿಡ್ತಾರೆ. ಈ ಥರ ಒಂದು ವ್ಯವಸ್ಥೆ ನಮ್ಮೂರಿನಲ್ಲಿ ಇವತ್ತು ಘಂಟಾಘೋಷವಾಗಿ ನಾವು ಹೇಳ್ತೀವಿ. ಬಂದು ಬೇಕಾದ್ರೆ ಯಾರಾದರೂ ನೋಡೋಂಗಿದ್ದು ನೋಡಿರಿ, ಕುರುಬರು ಅಂತ ನಮ್ಮೂರಿನಲ್ಲಿ ಯಾರ್ಯಾರು ಇಲ್ಲ. ಮೊದಲು ಸಾವಿರಾರು ಮಂದಿ ಇದ್ದರು, ಈಗ ಒಬ್ಬರೇ ಒಬ್ಬರಿಲ್ಲ. ಈಗ ನಮ್ಮ ಗೋಸಿಕೆರೆ ಸ್ವಾಮಿಗಳು ಶಾಪ ಕೊಟ್ಟಿರ್ತಕ್ಕಂಥದ್ದನ್ನ ಕುರುಬರು ಯಾರಾದರೂ ಬಂದು ನಾವು ಪರೀಕ್ಷೆ ಮಾಡಲೇಬೇಕು ಅಂತ ಒಂದು ಉದ್ದೇಶ ಇಟ್ಕೊಂಡ್ಬಂದರೆ ಬೇಕಾದ್ರೆ ಪರೀಕ್ಷೆ ಮಾಡಿರಿ, ನಿಮಗೆ ಅದ್ರದ್ದು ಏನು ಶಾಪ ಅಂತಂದು ಏನೋ ಐತೋ ಅದೆಲ್ಲ ವಿಷಯ ನಿಮಗೆ ಮನದಟ್ಟಾಗುತ್ತೆ. ಎಲ್ಲೆಲ್ಲಿಂದಲೋ ಬರ್ತಾರೆ, ಬಂದರೂ ಕೂಡ ಬೆಳಗ್ಗೆ ಬರ್ತಾರೆ, ಸಾಯಂಕಾಲಗಾರೆ ಊರಿಗೆ ಹೋಗ್ತಾರೆ. ಇಷ್ಟ ವಿನಶ ಇನ್ನು ಯಾವುದೇ ಕಾರಣಕ್ಕೂ ಒಂದು ರಾತ್ರಿ ಉಳ್ಕೊಂಬೋಕ್ಕೂ ಸಾಧ್ಯವಿಲ್ಲ. ರಾತ್ರಿ ಉಳಿದಿರ್ತಕ್ಕಂಥ ಉದಾಹರಣೆ ನಾವು ಇಂದುವರೆಗೂ ನೋಡಿಲ್ಲ ನಾವು. ದಯಮಾಡಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮರೆಯದೆ ಬೆಲ್ ಬಟನ್ ಒತ್ತಿ. ಧನ್ಯವಾದಗಳು.